ಸರ್ ನಮಸ್ತೆ. ನನ್ನ ಹೆಸರು ಶ್ರೀಧರ್ ಅಂತೇಳಿ, ನಮ್ಮ ಅಣ್ಣ ಹೆಸರು ಸತೀಶ್ ಅಂತೇಳಿ. ನಾವು ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಸಂಪಳ್ಳಿ ಗ್ರಾಮದವರು. ನಾವು ಅದೇ ಗ್ರಾಮದಲ್ಲಿ ಸರ್ವೆ ನಂಬರ್ 31, 32, 32ರ ಜಮೀನನ್ನು ನಾವು 50 ವರ್ಷದಿಂದ ನಮ್ಮ ತಂದೆ ಕಾಲದಿಂದ ಆ ಜಮೀನು ನಾವು ಮಾಡ್ತಾಯಿದ್ದೀವಿ. ಈ ಕೃಷಿ ಭೂಮಿಯನ್ನು ನಮ್ಮ ತಂದೆ ಕಾಲದಿಂದನೂ ನಾವು ಕೃಷಿ ಮಾಡ್ತಾಯಿದ್ದೀವಿ. ಈ ಕೃಷಿ ಭೂಮಿಯನ್ನು ಸಾಗರ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್ ಅವರು ಹಾಗೂ ಹೊಸನಗರ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಸಣ್ಣಕ್ಕಿ ಮಂಜ ಹಾಗೂ ಅವರ ಟೀಮ್ ನಾವು ಕೃಷಿ ಮಾಡ್ತಿರೋ ಜಮೀನಿಗೆ ಏಕಾಏಕಿ ಎಲ್ಲರೂ ಸೇರಿ ದಾಳಿ ಮಾಡಿದರು. ಒಳ್ಳೆ ರೀತಿಯಲ್ಲಿ ಬಡವನ ಹೊಟ್ಟೆ ಮೇಲೆ ಹೊಡಿತೀರಲ್ಲ ಬಡವನ ಹೊಟ್ಟೆ ಮೇಲೆ ಹೊಡಿತೀರಲ್ರಿ. ಜಮೀನ್ ತಾಂಡೋದ್ ದುಡ್ಡು ಕೊಟ್ಟು ನೀವು ಹಿಂಗೆ ಹೊಡಿತೀವಿ ಬೆಲೆ ಊಟ ಮುರ್ಕೊಂಡು ಈ ವಿಚಾರದ ಬಗ್ಗೆ ಸಾಗರ ತಾಲೂಕು ನಮ್ಮ ಸಂದೇಶ್ ರಾಣ ಅವರ ಹತ್ತಿರ ಹೋಗಿ ಈ ವಿಷಯವನ್ನು ನಾವು ಹೇಳಿದೆವು. ಈ ಎಲ್ಲ ಗಲಾಟೆ ವಿಚಾರದ ಬಗ್ಗೆ ನಾವು ನಮ್ಮ ಜಮೀನಿಂದ ಸಾಗರ ತಾಲೂಕು ನಮ್ಮ ಸಂದೇಶ್ ರಾಣನ ಹತ್ತಿರ ಹೋಗಿ ನಾವು ಹೇಳಿದೆವು. ಅವರು ಯಾಕೆ ನಿಮ್ಮ ಜಮೀನಿಗೆ ಬಂದಾರೆ ಅಂತ ಹೇಳಿ ಅವನು ಮತ್ತೆ ಸಣ್ಣಕ್ಕೆ ಮಂಜುಗೂ ಮತ್ತು ಸೋಮಣ್ಣನಿಗೂ ಫೋನು ಮಾಡಿ, ಏನಣ್ಣ ನಮ್ಮ ನಂತರ ದೃಷ್ಟಿಯಲ್ಲಿ ನೀವು ಹೋಗ್ಕೊಂಡು ನಮಗೇನು ಒಂದು ಮಾತು ಹೇಳಿದ್ರಿಟ್ಟು ನೀವು ಹೋಗಿ ಅವ್ರನ್ನ ಮೇಲೆ ದೌರ್ಜನ್ಯ ಮಾಡಿ ನಿಮ್ಮ ಜಮೀನು ಬಿಟ್ಕೊಡಿ ಅಂತ ಹೇಳಿ ದೌರ್ಜನ್ಯ ಮಾಡಿದ್ರಂತೆ. ನೀವೇನು ಅಂತ ಹೇಳಿ ಕೇಳಿದವನು. ಆಮೇಲೆ ಸಂದೇಶ ಅವ್ರಿಗೆ ಫೋನ್ ಮಾಡಿ, ನಾಳೆ ಮಾತಾಡೋಣ ಬರ್ರಿ, ಅವರು ಅಣ್ಣ ತಮ್ಮದಿರನ್ನೆಲ್ಲ ಕರೆಸ್ತೀನಿ ಸೋಮಣ್ಣ ಮಂಜಣ್ಣ ಅಂತ ಹೇಳಿ ಅವರು ಫೋನಲ್ಲಿ ನಮ್ಮ ಎದುರುಗಡೆ ಅವರಿಗೆ ಫೋನ್ ಮಾಡಿ ಹೇಳಿದ. ಸೋಮಣ್ಣ ಮತ್ತು ಸಣ್ಣಕ್ಕಿ ಮಂಜು ಅವರು ಸಂದೇಶನ ಮನೆಗೆ ಬಂದು ನಾವು ಅಣ್ಣ ತಮ್ಮದಿರು ಅಷ್ಟು ಹೋಗಿ ಸಂದೇಶನ ಮನೆಗೆ ಹೋಗಿದ್ದೆವು. ಅಲ್ಲಿ ತೀರ್ಮಾನಕ್ಕಾಗಿ ಕೂತ್ಕೊಂಡಿದ್ದೆವು. ಅವರಿದ್ದರು ಸಣ್ಣಕ್ಕಿ ಮತ್ತು ಇವರು ಸೋಮಣ್ಣ ಅವರು, ಇಲ್ಲ ನಿಮ್ಮ ಹಳೆ ಯಾವುದು ಇವ್ರ ಹತ್ರ ನಾವು ನಿಮ್ಮ ಜಮೀನು ತಗೊಂಡಿದ್ದೀವಿ ನೋಡಿ ಅಂತ ಹೇಳಿ ರಿಕಾರ್ಡ್ ತೋರಿಸಿದ್ರು. ಆಮೇಲೆ ನಾವು ಕೇಳಿದ್ವಿ, ಅಣ್ಣ ನಾವು ಇಷ್ಟು ಒಂದು 50-60 ವರ್ಷದಿಂದ ನಮ್ಮ ಅಪ್ಪನ ಕಾಲದಿಂದನೂ ನಾವು ಈ ಜಮೀನು ಮಾಡ್ಕೆ ಬಂದಿದ್ದೀವಿ, ನಾವು ಈಗ ಹೆಂಗೆ ಬಿಟ್ಕೊಡೋದು? ನಾವು ಈಗ ಜಮೀನು ಇಲ್ಲ ಅಂದರೆ ನಾವು ಅನಾಥ ಆಗ್ತೀವಿ. ಈ ಜಮೀನನ್ನು ನೋಡ್ಕೊಂಡೇ ನಾವು ಜೀವನ ಮಾಡ್ತಾ ಇರೋದು. ಈಗ ನಾವು ನಿಮಗೆ ಬಿಟ್ಕೊಟ್ರೆ ನಾವೇನು ಮಾಡೋದು? ನಾವು ಕೂಲಿ ಮಾಡ್ಕೊಂಡು ಅದು ಏನು ಅದರಲ್ಲೇ ಒಂದು 5-6 ಜನ ಇದ್ದೀವಿ, ಒಂದು ಅರ್ಧ ಎಕರೆ ಬರುತ್ತೆ, ಅದೇ ಜೀವನ ಮಾಡ್ತಾಯಿದ್ದೀವಿ ನಾವು. ನೀವು ಬಂದು ನೀವು ನಮ್ಮ ಒಂದು ಮಾತು ನಮಗೆ ಹೇಳಿದೆ, ನೀವು ನಮ್ಮ ಜಮೀನಿಗೆ ಬಂದು ನೀವು ರೆಕಾರ್ಡ್ ಮಾಡಿರಿ ಅಂತ ಹೇಳಿ ನಮಗೆ ನೀವು ದೌರ್ಜನ್ಯ ಮಾಡ್ತಾಯಿದ್ದೀರಣ್ಣ. ನಾವು ಏನು ಮಾಡೋದಣ್ಣ? ನಾವು ಈಗ ಏನು ಮಾಡಬೇಕು ಅಂತ ನೀವು ಹೇಳಿದಿರಿ. ನೀವು ಒಂದು ವಿಚಾರ ಸಾಗರ ಸಂದೇಶನ ಮನೆಗೆ ನಾವು ಅಣ್ಣ ತಮ್ಮದಿರು ಎಲ್ಲರೂ ಹೋದೆವು. ಸೋಮಣ್ಣ ಮತ್ತು ಸಣ್ಣಕ್ಕಿ ಮಂಜು ಅವರು ಬಂದು ಸಂದೇಶಿನ ಎದುರುಗಡೆ ಒಂದು ತೀರ್ಮಾನಕ್ಕೆ ಬಂದರು. ನಮಗೆ ಪರಿಹಾರ ಏನಾರು ಕೊಡೋಣ ಸಂದೇಶ ಅಂತ ಹೇಳಿ ಅವ್ರ ಹತ್ರ ಮಾತಾಡಿದರು. ಅದಕ್ಕೆ ಅವರು ಬ್ಯಾಂಕಿಂದ ಚೆಕ್ಕನ್ನು 10 ಲಕ್ಷದ್ದು 2 ಚೆಕ್ಕನ್ನು ಕೊಟ್ಟಾರೆ. 2 ಚೆಕ್ಕನ್ನು ಕೊಟ್ಟಾರೆ. ನಾವು ಸಾಗರದ ಬ್ಯಾಂಕಿನಲ್ಲಿ HDFC ಬ್ಯಾಂಕಿನ 2 ಚೆಕ್ ಕೊಟ್ಟಾರೆ. ಅದು ನಮ್ಮ ಹೆಸರಿಗೆಲ್ಲ ಸಂದೇಶಿನ ಹೆಸರಿಗೆ ಕೊಟ್ಟರು. 10 ಲಕ್ಷದ್ದು 2 ಚೆಕ್ ಕೊಟ್ಟಾರಣ್ಣ. ನಾವು ಅವ್ರಿಗೆ ಫೋನ್ ಮಾಡಿದ್ರು, ನಾವು ಎಷ್ಟೇ ಫೋನ್ ಮಾಡಿದ್ರು ಫೋನ್ ಇಶ್ಯೂ ಮಾಡಿಲ್ಲ. ಈಗ ಸಂದೇಶನ ಹಿಡ್ಕೊಂಡಿವಿ. ದಿನಾಂಕ 9/3/2023 ಸಂಪಳ್ಳಿ ಸರ್ವೆ ನಂಬರ್ 31/1, 31/2 ಸಾಗರ ತಾಲೂಕು. ವಿಷಯ: ದಿನಾಂಕ 9/3/2021 ಸಂಪಳ್ಳಿ ಗ್ರಾಮ ಸರ್ವೆ ನಂಬರ್ 31/1, 31/2 ಉಳುಮೆದಾರರಾದ ಸತ್ಯಪ್ಪ ಬಿನ್ ಹುಚ್ಚರಾಯಪ್ಪ, ವೆಂಕಟೇಶ್ ಹುಚ್ಚರಾಯಪ್ಪ, ಶೇಖರಪ್ಪ ಹುಚ್ಚರಾಯಪ್ಪ, ಶ್ರೀಧರ ಬಿನ್ ಹುಚ್ಚರಾಯಪ್ಪ ಇವರು ಮಂಜುನಾಥ್ ದೇವಪ್ಪ ಹೊಸನಗರ ನಿವಾಸಿ ಯಾಗಿದ್ದು ಸರ್ವೆ ನಂಬರ್ 31/1, 31/2 ಖಾತೆದಾರರಾಗಿದ್ದು ಅವರಿಗೆ ಮೇಲ್ಕಂಡ ವ್ಯಕ್ತಿಗಳಾದ ನಾವೆಲ್ಲ ಶೇಖರಪ್ಪ, ಶ್ರೀಧರ, ವೆಂಕಟೇಶ ಎಲ್ಲರೂ ಸೇರಿ ಒಪ್ಪಿಗೆಯಿಂದ ಬೇಲಿ ಮಾಡಿಕೊಡುವುದಾಗಿ ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು
ಮಂಜುನಾಥ್ ಅವರಿಗೆ ನಮ್ಮ ಜಾಗವನ್ನು ಭದ್ರ ಮಾಡಿ ಕೊಡುತ್ತೇವೆಂದು ಒಪ್ಪಿಕೊಡುತ್ತೇವೆ. ಎಲ್ಲರೂ ಒಪ್ಪಿಗೆ ಇದ್ದಾರೆ. ಸರ್ ಈಗ ನಾವು 2 ವರ್ಷದಿಂದನೂ ಇದನ್ನು ಫೋನ್ ಮಾಡಿ ಕೇಳಿದಾಗ ಎಲ್ಲ ಮುಂದಿನ ತಿಂಗಳು ಕೊಡ್ತೀವಿ, ಈ ತಿಂಗಳು ಕೊಡ್ತೀವಿ ಅಂತ ಮುಂದಾಗ್ತಾ ಬಂದರು. ನಾವೇನು ಮಾಡಿದೆವು, ಕೇಳಿ ಸುಸ್ತಾಗಿ ಸಂದೇಶಗೂ ಹೇಳಿದೆವು. ಅವನು ಇದನ್ನು ಕೊಡ್ಸೋಣ ಅಂದರು. ಆಮೇಲೆ ನಾವೇನು ಮಾಡಿದೆವು, ಭಟ್ಗಳ ಅಲ್ಲಿ ಹೋಗಿ ನಾವು ದೇವ್ರಿಗೆ ಹಾಕಿ ಬಂದಿದ್ದೀವಿ. ಈಗ ಅದಕ್ಕೂ ಅವರು ಫೋನ್ ಮಾಡಿ ಕೇಳಿದ್ರು, ಏನು ನಮಗೆ ಒಂದು ಫೋನು ನಮಗೇನು ಹೇಳ್ತಾ ಇಲ್ಲ, ಏನಿಲ್ಲ, ಕೊಡೋಣ ಅಂತ ಇಷ್ಟೇ ಹೇಳ್ತಾ ಇದ್ದಾರೆ. ನಾವು ಮುಂದೆ ಏನು ಮಾಡೋದಣ್ಣ, ನಾವು ನಿನ್ನ ವಿಷ ಕುಡಿಯೋದೇ ಉಳಿತಲ್ಲ ಇವ್ರ ಹೆಸರು ಮುಂದೆ. ಸರ್ ನೋಡಿ ಸರ್, ಇವತ್ತು ನಾವು ಸಂದೇಶನ ಮನೆಗೆ ಹೋಗಿ ಚೆಕ್ ಹಾಕೋಣ ಬಾ ಅಂತ ಹೇಳಿ ನಾವು ಕರ್ಕೊಬಂದು ನಾಳೆ ಬೆಳಗ್ಗೆ ನಾವು ಚೆಕ್ ಹಾಕಲಿಕ್ಕೆ ನಾವು ರೆಡಿಯಾಗಿ ಬಂದಿದ್ದೀವಿ ಸರ್. ಈಗ ಅವರು ನಮಗೆ ಯಾವ ಥರದಲ್ಲಿ ಫೋನು ಮಾಡಿಲ್ಲ. ಇವತ್ತು ನಾನು ಫೋನ್ ಮಾಡಿದೆ, ಸಣ್ಣಕ್ಕೆ ಮಂಜುಗೂ ಫೋನ್ ಮಾಡಿದೆ, ಸೋಮಣ್ಣಗೂ ಫೋನ್ ಮಾಡಿದೆ. ನಮಗೆ ಯಾವ ಥರದಲ್ಲಿ ಅವರು ಏನು ಉತ್ತರ ಕೊಟ್ಟಿಲ್ಲ. ನಾಳೆ ನಾವು ಚೆಕ್ಕನ್ನು ನಾವು ಲಾಯರ್ ಮುಖಾಂತರ ಚೆಕ್ ಹಾಕ್ತೇವೆ. ಮತ್ತು ಹಾಕಿ ನಾವು ಇದೇ ಸಾಗರ ತಾಲೂಕು ನಮ್ಮ ನಮ್ಮ ಸಾಗರ ತಾಲೂಕಿನ ಶಾಸಕರಾದಂಥ ಬೇಳೂರು ಗೋಪಾಲ ಕೃಷ್ಣ ಅವರ ಹತ್ತಿರ ಹೋಗಿ, ಸರ್ ನಮ್ಮ ಇವರು ಲವಗೇರಿ ಸೋಮಣ್ಣ ಮತ್ತು ಸಣ್ಣಕ್ಕೆ ಮಂಜು ಅವರು ನಮಗೆ 20 ಲಕ್ಷದ ಚೆಕ್ಕನ್ನು ಕೊಟ್ಟಾರೆ ಸಂದೇಶನ ಹೆಸರಿಗೆ. ಅವನು ಸಂದೇಶನು ಅವರು ಇದನ್ನು ಕೊಡ್ತೀನಿ ಅಂತ ಹೇಳಿದರು. ಅವನು ಕೊಟ್ಟಿಲ್ಲ, ಮತ್ತು ಸಣ್ಣಕ್ಕೆ ಮಂಜುನೂ ದುಡ್ಡು ಕೊಟ್ಟಿಲ್ಲ. ನಮಗೇನು ಇನ್ನೊಂದು ಚಾನ್ಸು ಅಂದರೆ ನಾವು ವಿಷ ಕುಡಿಯೋಂಥದ್ದು ಪೊಸಿಷನ್ ಬಂದಿದೆ ಸರ್. ನಿಮ್ಮ ಎದುರಿಗೆ ನಾವು ವಿಷ ಕುಡಿಯೋದಂತೂ ಖಂಡಿತ. ಅವರು ಇನ್ನೂ 15 ದಿನದೊಳಗೆ ಕೊಟ್ಟಿಲ್ಲ ಅಂದರೆ ವಿಷ ಕುಡಿತೀವಿ ಸರ್. ನಾಳೆ ನಾವು ಇವತ್ತಿಂದ 15 ದಿನದೊಳಗೆ ನಮಗೆ ಚೆಕ್ ನಾಳೆ ಬೆಳಗ್ಗೆ ನಾವು ಹಾಕ್ತೀವಿ. ಅದು 15 ದಿನದೊಳಗೆ ನಮಗೆ ಬಂದಿಲ್ಲ ಅಂದರೆ ನಮ್ಮ ಸಾಗರ ತಾಲೂಕು ಶಾಸಕರಾದಂಥ ಗೋಪಾಲಕೃಷ್ಣ ಅವರ ಮನೆಗೆ ಹೋಗಿ ನಮ್ಮ ಇವರು ಹೊಸನಗರ ತಾಲೂಕು ಸಣ್ಣಕ್ಕೆ ಮಂಜು ಮತ್ತು ಲವಗೇರಿ ಸೋಮ ಅವರು ಸರ್ ನಮಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ ಅವರ ಎದುರಿಗೆ ನಾವು ಅವ್ರ ಹೆಸರು ಬರೆದಿಟ್ಟು ನಾವು ವಿಷ ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಸರ್. ಜೀವನ ನಡೆಸೋಕ್ಕೆ ಭಾಳ ಕಷ್ಟ ಆಗಿದೆ ಸರ್. ಏನಕ್ಕೆಂದರೆ ನಮಗೆ ಭಾಳ ಆರೋಗ್ಯದಲ್ಲಿ ಭಾಳ ಕಷ್ಟದಲ್ಲಿದ್ದೀವಿ. ಈಗ ನಾವು ಒಂದು ಉಳಿತು ಅಂದರೆ ಈಗ ನಾವು ವಿಷ ಕುಡಿಬೇಕು ಅಂತ ಇದು ಆಗಿಬಿಟ್ಟಿದೆ. ಈಗ ನಾವು ವಿಷ ಕುಡಿಯೋದಾದರೆ ಸಣ್ಣಕ್ಕೆ ಮಂಜು ಮತ್ತು ಸೋಮಣ್ಣನ ಹೆಸರು ಹೇಳ್ದು ನಮ್ಮ ಶಾಸಕರಾದಂಥ ಗೋಪಾಲಕೃಷ್ಣ ಅವರ ಎದುರುಗಡೆ ನಾವು ವಿಷ ಕುಡಿತೀವಿ ಸರ್. ದಯವಿಟ್ಟು ನಮಗೆ ಇದೊಂದು ಇತ್ತಾಗ ಅಮೌಂಟು ಇಲ್ಲ, ಇತ್ತಾಗ ಜಮೀನು ಇಲ್ಲದ ನಮಗೆ ಯಾವುದಾರ ಒಂದು ನಿರ್ಣಯ ಮಾಡಿ ಕೊಡಿ ಸರ್ ನಮಗೆ ದಯವಿಟ್ಟು.